ನಾವಿವತ್ತು BGS ಸ್ಕೂಲ್ ಹತ್ರ ವಾರ್ಷಿಕೋತ್ಸವ ಮಾಡ್ತಿದ್ದಾರೆ, ಮಾತೃಭೋಜನ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗ್ತಿದ್ದೀವಿ ಮಕ್ಕಳಿಗೆಲ್ಲ ಊಟ ಬಡಿಸೋಕ್ಕೆ. ಹೇಳು. ಪ್ರತಿ ವರ್ಷನೂ ನಡೆಯುತ್ತೆ. ಲಾಸ್ಟ್ ವರ್ಷ ಮಾಡಿರಲಿಲ್ಲ, ಯಾಕೆ ಈ ವರ್ಷ ಮಾಡ್ತಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಅಮ್ಮಂದ್ರಿಗೆಲ್ಲ ಖುಷಿ ಆಗ್ತಿದೆ. ಹೆಚ್ಚೆಚ್ಚಿಗೆ ಜನ ಬಂದು ಊಟ ಮಾಡ್ಲಪ್ಪ. ನಾವು ತೊಗೊಂಡೋಗಿರೋದೆಲ್ಲ ಮಕ್ಳಿಗೂ ವಿತ್ ಎಲ್ಲರಿಗೂ ಊಟ ಇದೆ. ತೋರ್ಸು ನಿನ್ನ ತಮ್ಮ ಏನು ಮಾಡ್ಕೊಂಡು ಬಂದಿದ್ಯಾ? ಮಶ್ರೂಮ್ ಬಿರಿಯಾನಿ ಮಾಡಿದ್ದೀವಿ, ಹಾಲು ಪಾಯಸ ಮಾಡಿದ್ದೀವಿ, ಹೆಸರು ಬೇಳೆ ಮಾಡಿದ್ದೀವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕುಣಿಗಲ್ಲಿ ಹೆಸರುವಾಸಿಯಾಗಿರುವಂಥ BGS ಶಾಲೆಯಲ್ಲಿ ಪ್ರತಿ ವರ್ಷವೂ ಮಾತೃಭೋಜನ ನಡೆಯುತ್ತೆ. ಆನ್ಯುವಲ್ ಡೇ ಕೂಡ ಇರುತ್ತೆ. ಹಾಗಾಗಿ ಅಲ್ಲಿಗೆ ಪೇರೆಂಟ್ಸ್ ಎಲ್ಲ ಅಡುಗೆಗಳನ್ನ ಮಾಡ್ಕೊಂಡೋಗಿ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅಂತ ಅಲ್ಲ, ಅಂದರೆ ಏನು ಮಕ್ಕಳಲ್ಲಿ ಓದ್ತಾ ಇದ್ದಾರೆ ಅವರ ಮಕ್ಕಳಿಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಬಿಡಿಸ್ಬೋದು. ಆ ಥರ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆ, ಮೊಸರು ಬಜ್ಜಿ ಹಾಗೆ ಹಾಲು ಖೀರು. ಹಾಗೆ ನಾನು ಸ್ವಲ್ಪ ಹೆಸರು ಬೇಳೆ ಮಾಡಿಕೊಡು ಅಂತ ಕೇಳಿದ್ರು. ಹೆಸರು ಬೇಳೆ ಎಂತಕ್ಕೆ ಅಂದರೆ ಬರೀ ಸ್ವಾಮೀಜಿಯವರಿಗೆ ಮಾತ್ರ, ಇವ್ರಿಗೆ ವಹಿಸಿದ್ರಂತೆ ಹೆಸರು ಬೇಳೆ ಮಾಡ್ಕೊಂಬರೋದಕ್ಕೆ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಹೆಲ್ಪ್ನ ನಾನು ಮಾಡಿದೆ. ಎಲ್ಲ ಪೇರೆಂಟ್ಸು ಏನೇನು ತೊಗೊಂಡು ಬಂದಿದ್ದಾರೆ ಅಂತ ನಿಮಗೆ ಸ್ಕೂಲ್ ಹತ್ರ ಹೋದಾಗ ತೋರಿಸ್ತೀನಿ. ಈಗ ಇಲ್ಲಿ ಹಾಲು ಖೀರಿಗೆಲ್ಲ ರೆಡಿಯಾಗಿದೆ, ಹಾಲು ಖೀರು ಮಾಡ್ತಾಯಿದ್ದಾರೆ. ಇವರು ಅಷ್ಟೇ, ಇವರು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ಬಂದಿದ್ದಾರೆ. ಇವರು ಕೂಡ ಎಷ್ಟೆಷ್ಟು ವೆರೈಟಿ ಇರುತ್ತೆ ಅಂದರೆ ಅಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಎಲ್ಲ ರೈಸ್ ಐಟಮೇ ಮಾಡ್ಕೊಂಡು ಬಂದಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ರೈಸ್ ಐಟಮ್ ಅಂದರೆ ಬೇಗ ಆಗುತ್ತಲ್ಲ, ಹಾಗಾಗಿ ಎಲ್ಲರೂ ಕೂಡ ರೈಸ್ ಐಟಮ್ ಮಾಡ್ಕೊಂಬಂದಿದ್ದಾರೆ. ಹಾಲು ಖೀರು ರೆಡಿ ಆಯಿತು. ಬಾತಿರು ಏನು ಬೇಡ, ಹಂಗೆ ಇರಲಿ. ತಿರುವಮ್ಮ ನೀನು. ನನ್ ಸಾಕು ತಿರ್ವಿದ್ದು ಒಂದ್ಸರಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ರಮ್ಮ. BGS ಆ್ಯನಿವಲ್ ಡೇಗೆ ಹೋಗ್ತಾ ಇದ್ದೀವಿ. ಮಾತೃಭೋಜನ ಇದೆ. ಮಕ್ಕಳಿಗೆಲ್ಲ ಸ್ವಾಮೀಜಿಗೆಲ್ಲ ಅಡುಗೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ನಾನು ಕೂಡ ಹೋಗ್ತಾ ಇದ್ದೀನಿ. ಯಾರು ಬೇಕಾದರೂ ಹೋಗ್ಬೋದು, ಬಟ್ ಅಡುಗೆ ಎಲ್ಲ ಅವರು ಮಕ್ಕಳಲ್ಲಿ ಯಾರು ಓದ್ತಾ ಇದ್ದಾರೆ ಅವ್ರ ಪೇರೆಂಟ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಜಾಯ್ನ್ ಆಗಿದ್ದೀನಿ ನಿಮ್ಮ ಜೊತೆ. ಇವತ್ತು ಸುಷ್ಮಾ ಬಂದುಬಿಟ್ಟಿದ್ದಾಳೆ. ಹೇಳೆ ಸುಷ್ಮಾ. ನಾವಿವತ್ತು BGS ಸ್ಕೂಲ್ ಹತ್ರ ವಾರ್ಷಿಕೋತ್ಸವ ಮಾಡ್ತಿದ್ದಾರೆ, ಮಾತೃಭೋಜನ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗ್ತಿದ್ದೀವಿ ಮಕ್ಕಳಿಗೆಲ್ಲ ಊಟ ಬಡಿಸೋಕ್ಕೆ. ಹೇಳು. ಪ್ರತಿ ವರ್ಷನೂ ನಡೆಯುತ್ತೆ. ಲಾಸ್ಟ್ ವರ್ಷ ಮಾಡಿರಲಿಲ್ಲ, ಯಾಕೆ ಈ ವರ್ಷ ಮಾಡ್ತಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಅಮ್ಮಂದ್ರಿಗೆಲ್ಲ ಖುಷಿ ಆಗ್ತಿದೆ. ಹೆಚ್ಚೆಚ್ಚಿಗೆ ಜನ ಬಂದು ಊಟ ಮಾಡ್ಲಪ್ಪ. ನಾವು ತೊಗೊಂಡೋಗಿರೋದೆಲ್ಲ ಮಕ್ಳಿಗೂ ವಿತ್ ಎಲ್ಲರಿಗೂ ಊಟ ಇದೆ. ತೋರ್ಸು ನಿನ್ನ ತಮ್ಮ ಏನು ಮಾಡ್ಕೊಂಡು ಬಂದಿದ್ಯಾ? ಮಶ್ರೂಮ್ ಬಿರಿಯಾನಿ ಮಾಡಿದ್ದೀವಿ, ಹಾಲು ಪಾಯಸ ಮಾಡಿದ್ದೀವಿ, ಹೆಸರು ಬೇಳೆ ಮಾಡಿದ್ದೀವಿ. ನಾನು ಇನ್ನೆಲ್ಲಿ ಮಾಡಕ್ಕೆ ಹೋಗಿದ್ದೆ. ಅದು ನಂದು ಹಾಕ್ಬೇಡ, ಅವ್ರು ಚೆನ್ನಾಗಿ ಹೇಳಿದ್ಲು. ಇಬ್ರದ್ದು ಹಾಕ್ತೀನಿ. ನಂದನ್ನು ಮಾತ್ರ ಹೇಳ ವನಿತಾ, ತೋರ್ಸ್ ನಿಮ್ಮ ಲಗೇಜ್. ನಡಿ. ಸುಮಾರು ನೀವೇನು ಮಾಡ್ಕೊಂಡು ಬಂದಿದ್ದೀರಾ? ಏನು ಮಾಡ್ಕೊಂಡು ಬಂದಿದ್ದೀರಾ? ಗೀ ರೈಸಾ? ಹಾಂ.
ಜಯಶ್ರೀ ಗುರುಳೆ. ಇನ್ನು ಹತ್ತಿರ ಕೆಲವೇ ನಿಮಿಷಗಳಲ್ಲಿ ಸ್ವಾಮೀಜಿಗಳ ಆಗಮನವಾಗುತ್ತೆ. ದಯವಿಟ್ಟು ಪೋಷಕರು ದಯವಿಟ್ಟು ಇಲ್ಲಿ ಆಮೇಲೆ ನಿಮ್ಮದೇ ಹಬ್ಬ ನಿಮ್ಮದೇ ಮಾತೃಭೋಜನ. ಅಲ್ಲ ಮತ್ತು ಅಲ್ಲಿ ಇದ್ರ ಹತ್ರ ಬಂದಲ್ಲ ಅಲ್ಲ ಗೇಟ್ ಹತ್ರ ಹೋಗಿದ್ಲಲ್ಲ ಬಿರಿಯಾನಿನ ಹಂಗೆ ವಿ ಶೇಪ್ ಆಗಿಬಿಡ್ಬೇಕು ಮತ್ತೆ ಜಾಗ ಆಗಲ್ಲ ಆಮೇಲೆ ಒಂದು ದಶಾವತಾರಕ್ಕೆ ಬರಲ್ಲ. ಸೂಪರ್. ಈ ಕಡೆ ನೋಡ್ರಮ್ಮ ಆಂಟಿ ಎಲ್ಲ ಈ ಕಡೆ ನೋಡ್ರಿ ಮುಂದಕ್ಕೆ ಬನ್ನಿ ಅಲ್ಲ ಇಲ್ಲಿಗೆ ಬರ್ರಿ ಸುಷ್ಮಾ ನೀನು ದಯವಿಟ್ಟು ಮತ್ತೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ದಯವಿಟ್ಟು ಈ ಜಾಗ ಬಿಟ್ಟು ಈ ಕಡೆ ಬಂದು ಕಾಣಿಸ್ತಿಲ್ಲ ನೀವು ಮುಂದೆ ಬಂದ್ಬಿಡಿ ಮುಂದೆ ಬನ್ನಿ ಇಲ್ಲಿಗೆ ಬಾ ಇಲ್ಲಿಗಂತೆ ನೀವು ಬರ್ರಿ ನೀವಿಬ್ರು ಕೊನೆ ತಕ್ಕ ಎಲ್ಲರೂ ನಿಮ್ಮ ಮಗು ಎಲ್ಲಿದೆ ಅಲ್ಲಿ ಹುಡುಕಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಂತೆಂಥ ವೆರೈಟಿ ಪಲಾವ್ ಇದಾವೆ ನೋಡಿ ಕಲರ್ ಬಡ್ಸಿ ಎಲ್ಲಿ ಅಮ್ಮ ಗಾಯತ್ರಿ ಅವರಮ್ಮ ಅಲ್ಲ ಸಾರಿ ಇದೊಂಚೂರು ಹಾಗೆ ಬಡಿಸ್ಬಿಡು.
ಏನು ನಿನ್ನ ಪಾತ್ರದ ಹೆಸರು? ನಿನ್ನ ಪಾತ್ರದ ಹೆಸರೇನು? ಬಜರಂಗಿ ಆಂಜನೇಯ. ಮಾಡ್ತಾ ಇದೀವಕ್ಕ. ಇಡ್ಲಿ ಕೊಟ್ಟಿದ್ದಾರೆ ನೋಡಿ, ಈಗ ಡಿಫ್ರೆಂಟ್ ಆಗಿ ಇಡ್ಲಿ. ಅದು ಒಳ್ಳೇದೇ. ಅದು ಮಾಡಿದ್ದೆ. ರೂಪಿ, ಪುಳಿಯೋಗರೆ ತರ್ಸಲ್ವಾ? ತುಂಬ ಜನ ಇದೆ. ನನ್ನ ತಟ್ಟೆಗೇನು ಹಾಕೇ ಇಲ್ಲ. ಸ್ವಲ್ಪ ಸ್ವಲ್ಪ ಅಷ್ಟೇ ಬೇಡ, ಏನು ಸ್ವಲ್ಪ ಹಾಕು, ಸಾಕು. ಫುಲ್ ಮೀನ್ಸ್ ನಮಗೆ ಪ್ರೀತಿಯಿಂದ ಬಡಿಸಿದ್ರು. ಎಲ್ಲರೂ ತಮ್ಮ ಮಕ್ಕಳ ಹಾಗೆ ನೋಡ್ಕೊಂಡು ಊಟವನ್ನ ಬಡಿಸಿದ್ರು. ನನ್ಗಂತೂ ಹೊಟ್ಟೆ ತುಂಬುವಷ್ಟು ಊಟ ಮಾಡಿದ್ನಪ್ಪ. ನನಗೂ ಅಷ್ಟೇ, ಎಲ್ಲ ತಾಯಿಯಂದಿರು ನನಗೂ ಹಾಕಿದ್ರು. ನಾನು ಹೊಟ್ಟೆ ತುಂಬುವಷ್ಟು ಊಟ ಮಾಡಿದೆ. ಈಗೆಲ್ಲ ತುಂಬಾ ಲೇಟ್ ಆಗಿದೆ. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೋಸ್ಕರ. ಸೊ ತಡ ಮಾಡೋದು ಬೇಡ, ಬೇಗ ಕಾರ್ಯಕ್ರಮನ ಶುರು ಮಾಡೋಣ. नमस्तेस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्नेकालाय कालाग्निरुद्राय नीलकण्ठाय सूत्रबन्धुशेखरं कृपाकरं ज्ञानदादियोगिं
ಈ ಬಜರಂಗಿ ಕೊನೆ ಉಸಿರಿನವರೆಗೂ ನಿಮ್ ಕಾವಲಾಗಿರ್ತಾನೆ. ಇದರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ ನಿಜ ಮನವಾನರ. ಎದರಿದ ಜತೆಗೆ ಸರಿಸಿ ಕರದಲ್ಲಿ ಖಡಗ ಧರಿಸಿ ನದಿಯಲ್ಲಿ ಕಿಡಿಗೆ ಹರಿಸಿ ಚಲಿಸಿದ ಭೀಕರ. ಎದುರಿಗೆ ಹೋಗಬೇಡ ದಯ್ಯ, ಕೆಳಕಲೆ ಬೇಡ ಬ್ರಹ್ಮಚಾರಿಯ. ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ.
ಏಕಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ.
ತುಂಬೋ ಟಕ್ಕರಿಗೆಲ್ಲ ಪಾಠ ಕಲಿಸೋನು. ಯಾರೆಂದು ಈಗ ನೀನೇ ಹೇಳೆ, ಯಾರೆಂದು ತಿಳಿಯಿತೆ ಭಾವನ ಮಗಳೇ. ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ जश्नबाजी की शाम है
ಎಂತರೋ ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಲೋ ಕರುಣ ಯಾರಿಲ್ಲ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ನೂರಕ್ಕೆ ನೂರ
ಅಟ್ಲೀಸ್ಟ್ ತಾಳನಾರು ಹಾಕ್ರಯ್ಯ. ಆರಕ್ಷಕರೇ, ಆಹಾ, ಊರೊಳಗೆ ಒಂದು ನರಿ ಪಾಚ್ಕೊಂಡಿತ್ತಂತೆ, ಹುಲಿ ತರ ವೇಷ ಹಾಕೊಂಡಿತ್ತಂತೆ, ಕಳ್ಳರಿ ಕಣ್ಬಿಡ್ತಂತೆ, ಈ ಕಾಡೊಳಗ್ ಬಂದ್ಬಿಡ್ತಂತೆ. ಕಪಾಲಿಗೂ ಸಯ್ಯರೆ ಸಯ್ಯ, ನಮ್ಮೋರಿಗೂ ಸ್ನೇಹಿತನಯ್ಯ. ನಂಗೆ ಯಾರು ಸಮಾನ, ನಂಗೆ ಇನ್ನೂ ಸಮಾನ, ನಮ್ಮ ಇದೇ ಜೀವನ ತಿಳಿದು ಗೆಳೆಯ. ನಮ್ಮೋರಿಗೂ ಕಪಾಲಿಗೂ ಸಯ್ಯರೆ ಸಯ್ಯ, ನಮ್ಮೋರಿಗೂ ಸ್ನೇಹಿತನಯ್ಯ.
ಸಮೂಹಿಂ ವಿಶ್ವತೋ ವೃತ್ವಾ ಅತ್ಯದೃಷ್ಟತ್ತಶಾಂಗುಲಂ ಪುರುಷ ವೇದ ಪುಂಸರ್ವಂ ಕೈಯಲ್ಲಿ ಬೆಟ್ಟದ ಕೋಲು ಮೈಯೆಲ್ಲ ವಿಭೂತಿ ಸಾಲು ಯಾರೋ ಅವನ್ ಯಾರೋ ಜೋಗಯ್ಯ